ಪ್ರೇಕ್ಷಕರೇ ಪ್ರಣಾಮ. ಇದು ವಿಶ್ವ ಪ್ಲಸ್ ಟಿವಿ. ಹಬ್ಬ ಹರಿದಿನಗಳಲ್ಲಿ ವರ್ಣನ ಸಿಂಚನವಾಗುವುದು ಸರ್ವೇ ಸಾಮಾನ್ಯ. ಸನಾತನದ ಪರಿಭಾಷೆಯಲ್ಲಿ ಊರ ನೆಲಕ್ಕೆ ಪ್ರಕೃತಿಯೇ ಬಂದು ಥಳಿ ಹಾಕುವುದು ಶುಭ ಸೂಚಕದ ಮೆರಗು ಎಂಬುವುದು ಹಿರಿಯರ ಮಾತು. ಇವತ್ತು ಸಂಪತ್ ಶುಕ್ರವಾರದ 2ನೇ ವಾರದಲ್ಲಿ ಬರುವ ವರಮಹಾಲಕ್ಷ್ಮಿ ಋತದ ಪರ್ವಕಾಲ. ಈ ದಿನ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲೆಲ್ಲ ತಂಪಿನ ಮಳೆಯ ವಾತಾವರಣ. ಆದರೆ ಹವಾಮಾನ ಇಲಾಖೆ ಹೇಳುವಂತೆ ಮಳೆಗೆ ಮಾರುತಗಳ ಏರಿಳಿತವೇ ಈ ಪರಿವರ್ತನೆಗೆ ಕಾರಣ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಎದುರಾಗಿರುವ ವಾಯುಭಾರ ಕುಸಿತದಿಂದಾಗಿ ಮತ್ತೆ ಕರ್ನಾಟಕದಲ್ಲಿ 2 ದಿನ ಶುಕ್ರವಾರ ಸಂಜೆಯಿಂದ ಭಾನುವಾರದ ತನಕ ಮಳೆಯ ಆರ್ಭಟ ಆತಂಕ ಎದುರಾಗಲಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆಗಳಲ್ಲಿ ರವಿವಾರ ಆಗಸ್ಟ್ 18ರ ತನಕ ಭಾರಿ ಪ್ರಮಾಣದ ಮಳೆ ಸುರಿಯಲಿದೆ. ಇಲ್ಲೆಲ್ಲ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಅತ್ತ ಹಾಸನ, ಬೆಳಗಾವಿ, ಬಾಗಲಕೋಟೆ, ದಾವಣಗೆರೆ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಮುಂದಿನ 48 ಗಂಟೆಗಳ ಕಾಲ ಮತ್ತು ಕೊಡಗು, ಮೈಸೂರು, ತುಮಕೂರು, ಚಿತ್ರದುರ್ಗ, ಕೊಪ್ಪಳ ಹಾಗೂ ಗದಗ ಜಿಲ್ಲೆಗಳಲ್ಲಿ ಶನಿವಾರದಿಂದ ಹಿಡಿದು 24 ಗಂಟೆಗಳವರೆಗೆ ಯೆಲ್ಲೋ ಅಲರ್ಟ್ ಇರಲಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ಮಂಡ್ಯ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ. ಸಾರ್ವಜನಿಕರು ಹಾಗಾಗಿ ರಾಜ್ಯದಲ್ಲಿ ಮಳೆಯನ್ನು ಗಮನಿಸಿ ತಮ್ಮ ಮುಂದಿನ 2-3 ದಿನಗಳ ಚಟುವಟಿಕೆಗಳನ್ನು ರೂಪಿಸಿಕೊಳ್ಳಬೇಕಾಗಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.